ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ, ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದಲ್ಲಿ ದಿನಾಂಕ ಆಗಸ್ಟ್ 16, 2025 ರಂದು ಮಧ್ಯಾಹ್ನ 1 ಗಂಟೆಗೆ ಸನ್ 2024-25ನೇ ಸಾಲಿನ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಮಂಜೂರಾದ ಹುನಗುಂದ ತಾಲೂಕಿನ ಹುನಗುಂದ ಪಟ್ಟಣದ ಸರಕಾರಿ ಕೇಂದ್ರ ಶಾಲೆ ಹಾಗೂ ಸಮಾಜ ಕೇಂದ್ರ ಶಾಲೆಯ 3 ಕೊಠಡಿಗಳ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮವು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿರ ಉಪಸ್ಥಿತಿಯಲ್ಲಿ ಶಾಲಾ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟನೆ ನಂತರ ಶಾಸಕ ಕಾಶಪ್ಪನವರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಬಹುದಿನಗಳಿಂದ ಹುನಗುಂದ ಪಟ್ಟಣದ ಕೇಂದ್ರ ಶಾಲೆಯು ಅಭಿವೃದ್ಧಿಯಾಗದೆ ಶಿಥಿಲಾವಸ್ಥೆಯಲ್ಲಿದ್ದರಿಂದ ಪಟ್ಟಣದ ಜನತೆಯು ಅಭಿವೃದ್ಧಿಯಾಗಿಲ್ಲೆಂಬ ಕೊರಗಿತ್ತು. ಹಾಗಾಗಿ ಅವರ ನಿರೀಕ್ಷೆಯಂತೆ ವಿಶೇಷ ಅನುದಾನಕ್ಕಾಗಿ ಬೇಡಿಕೆ ಸಲ್ಲಿಸಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರರ 1990ರ ಅಧಿಕಾರಾವಧಿಯಲ್ಲಿ ಲೋಕೋಪಯೋಗಿ ಸಚಿವರಾದ ರಾಜಶೇಖರ ಮೂರ್ತಿರಿಂದ ನಿರ್ಮಾಣವಾಗಿದ್ದನ್ನು ನೆನಪಿಸಿಕೊಂಡವರು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪಟ್ಟಣದ ಜನತೆಯ ನಿರೀಕ್ಷೆಗೆ ತಕ್ಕಂತೆ ಸರ್ವೋತ್ಮುಖಾಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು. ನಂತರ ಈ ಸರಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ರಾಜಮ್ಮ ಬದಾಮಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಾಸ್ಮೀನ ಕಿಲ್ಲೆದಾರ, ಮುಖಂಡರಾದ ಮಹಿಬೂಬಸಾಬ ಸರ್ಕಾವಸ್, ಜಬ್ಬಾರ ಕಲಬುರ್ಗಿ ಹಾಗೂ ಶಾಲಾ ಎಸ್ಡಿಎಂಸಿ ಪದಾಧಿಕಾರಿಗಳು, ಶಿಕ್ಷಕರು ಹಾಗೂ ಇತರೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕರ್ನಾಟಕ ಗಣ ಸರ್ಕಾರದ 2024-25ನೇ ಸಾಲಿನ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ಇವತ್ತು ಹುನಗುಂದ ನಗರದಲ್ಲಿ ಕೇಂದ್ರ ಶಾಲೆಗೆ ಇವತ್ತು ಶಾಲಾ ಕೊಠಡಿಯ ನಿರ್ಮಾಣ ಮಾಡೋದಕ್ಕಾಗಿ 3 ಕೊಠಡಿ ನಿರ್ಮಾಣ ಮಾಡೋದಕ್ಕಾಗಿ 50 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಮೈಸೂರು ಮಿನರಲ್ಸ್ ಏನು MML ಅಲ್ಲಿ ಈ ಒಂದು CSR ಫಂಡ್, ಆ CSR ಅನುದಾನದಲ್ಲಿ 50 ಲಕ್ಷ ರೂಪಾಯಿ ಇವತ್ತು ನಮಗೆ ವಿಶೇಷ ಅನುದಾನ ನಾನು ಕೇಳಿದ್ದೇವೆ ಶಾಲೆ ಕಟ್ಟಡಿಗೆ ಇಲ್ಲಿ ಅಭಿವೃದ್ಧಿಗೆ. ಆ 50 ಲಕ್ಷ ರೂಪಾಯಿಯಿಂದ ಇವತ್ತು ನಮ್ಮ ಕೇಂದ್ರ ಶಾಲೆಯ ಸುಮಾರು 50 ವರ್ಷಗಳ ಹಿಂದೆಯೇ ಇವತ್ತು ನಿರ್ಮಾಣ ಆದಂಥ ಶಾಲೆಗಳು ಇವೆಲ್ಲ ಪೂರಾ ದುರಸ್ತಿಯನ್ನು ಹೊಂದಿದೆ. ಅವನ್ನೆಲ್ಲವನ್ನು ಕೂಡ ಇವನ್ನ ಡೆಮಾಲಿಷ್ ಮಾಡಿಸಿ ಹೊಸ ಕೊಠಡಿಗಳನ್ನು ಕಟ್ಟಬೇಕು ಅಂತೇಳಿ ಈಗ 50 ಲಕ್ಷ ರೂಪಾಯಿದಲ್ಲಿ 3 ರೂಮನ್ನು ಕಟ್ಟಡಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ತೀವಿ. ಇನ್ನೂ ಹಂತ ಹಂತವಾಗಿ ಬಹುತೇಕ ಈ ಕೇಂದ್ರ ಶಾಲೆ ಒಂದು ಮಾದರಿಯ ಶಾಲೆ ನಮ್ಮ ಹುನಗುಂದಕ್ಕೆ. ಆ ಒಂದು ಶಾಲೆಯನ್ನು ನಮ್ಮ ತಂದೆಯವರ ಕಾಲದಿಂದ ಬಹುತೇಕ ಅವತ್ತು 1989ರಲ್ಲಿ ನಮ್ಮ ಲೋಕೋಪಯೋಗಿ ಸಚಿವರಾದಂಥ ರಾಜಶೇಖರ ಮೂರ್ತಿಯವರು ಬಂದು ಈ ಒಂದು ಕಟ್ಟಡವನ್ನು ಅವತ್ತು ಅವ್ರ ಕಾಲದಲ್ಲಿ ನಿರ್ಮಾಣ ಆರಂಭಿಸಿದ್ದು. ತದನಂತರ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಆಗಿರಲಿಲ್ಲ ಅನ್ನೋದು ಹುನಗುಂದ ನಗರದ ಜನತೆದ್ದು ಕೂಡ ಇತ್ತು. ಈ ಕೇಂದ್ರ ಶಾಲೆಯನ್ನು ಮತ್ತೆ ಪ್ರಾರಂಭ ಮಾಡಬೇಕು, ಹೊಸ ಕೊಠಡಿಗಳಾಗಬೇಕು, ಇಲ್ಲಿ ಏನು ಒಂದು ದೊಡ್ಡ ಆವರಣ ಇರುವಂಥ ಒಂದು ಸ್ಥಳ ಇದೆ, ಅದಕ್ಕೆ ಇಲ್ಲಿ ವಿದ್ಯಾ ಸಂಸ್ಥೆಗಳು ಆಗಬೇಕು. ಈಗಾಗಲೇ ನಾವು ಹೊಸದಾಗಿ ಉರ್ದು ಶಾಲೆಯನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಇವತ್ತು ಆ ಕೊಠಡಿಗಳ ಬಹಳ ಅವಶ್ಯಕತೆ ಇತ್ತು. ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಆಗಲಿ ಅಂತೇಳಿ ಇವತ್ತು CSR ಫಂಡಿನಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕೊಠಡಿಗಳನ್ನು ಇವತ್ತು ಪ್ರಾರಂಭ ಮಾಡಿದ್ದೀನಿ. ಒಟ್ಟಾರೆ ಈ ಒಂದು ಪ್ರದೇಶವನ್ನು ಶಿಕ್ಷಣಕ್ಕಾಗಿ ಏನು ಮೀಸಲಾತಿ ಇಟ್ಟಿದ್ವಿ, ಆ ಶಿಕ್ಷಣಕ್ಕಾಗಿ ಒಂದು ಕೇಂದ್ರ ಶಾಲೆ ಅಂತ ಏನು ಇತ್ತು ಅದರ ಮುಂದುವರಿಸಿ ಹೊಸ ಕೊಠಡಿಗಳನ್ನು ಇಲ್ಲಿ ಏನೇನು ವ್ಯವಸ್ಥೆಗಳು ಆಗಬೇಕಾಗಿದೆ ಆ ಎಲ್ಲ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ನಾವು ಬದ್ಧ ಆಗಿದ್ದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಕಾಲಾವಧಿ ಅಭಿವೃದ್ಧಿ ಆಗ್ತದೆ ಸರ್? ಸಮಯ ಸರ್, ಈಗ ಭೂಮಿ ಪೂಜೆ ಮಾಡಿದ್ರು ಇದು ಕೇವಲ ಒಂದು 3-4 ತಿಂಗಳಲ್ಲಿ ಕಟ್ಟಡ ಆಗ್ಬಿಡ್ತು. ಈಗ 3 ಕೊಠಡಿಗಳು ಅಷ್ಟೇ. ಹಂತ ಹಂತವಾಗಿ ಮತ್ತೆ ಬೇರೆ ಬೇರೆ ಅನುದಾನ ತಂದು ಈ ಒಂದು ಕೇಂದ್ರ ಶಾಲೆಯನ್ನ ಮತ್ತೆ ಪ್ರಾರಂಭ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ, ಕೆಲವಷ್ಟು ಕೊಠಡಿಗಳಿದಾವೆ, ಕೆಲವಷ್ಟು ಕೊರತೆಗಳಿದಾವೆ. ಮತ್ತು ಉರ್ದು ಶಾಲೆ ಕೂಡ ಇಲ್ಲಿ ಪ್ರಾರಂಭ ಆಗಿದೆ. ಈಗ ಮೌಲಾನಾ ಆಜಾದ್ ಶಾಲೆ ಹೊಸದಾಗಿ ಮೊನ್ನೆ ನಮ್ಮ ಸರ್ಕಾರ ಇವತ್ತು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಬ್ದುಲ್ ಕಲಾಂ ಶಾಲೆಯನ್ನು ಕೂಡ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ.
ಇನ್ನು ಆ ಒಂದು ಕಟ್ಟಡ ಕೂಡ ಇವತ್ತು ಆಗ್ಬೇಕಾಗಿದೆ. ಅವೆಲ್ಲವನ್ನ ವಸತಿ ಶಾಲೆಗೆ ಹೆಚ್ಚಿಗೆ ಆದ್ಯತೆ ಕೊಡಾಕತ್ತಲ್ಲ ಸರ್ಕಾರ ಸರ್. ವಸತಿ ಶಾಲೆಗೆ ಹೆಚ್ಚಿಗೆ ಆದ್ಯತೆ ಕೊಡಾಕತ್ತಲ್ಲ ಸರ್. ಈಗ ಇದ್ದಂತ ಶಾಲೆಗಳಿಗೆ ಇಂದ ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಲ್ಲ ಸರ್ ಸರ್ಕಾರ. ಈಗಾಗಲೇ ನಾನು 2023ರಲ್ಲಿ ಶಾಸಕನಾದ ಮೇಲೆ ಒಟ್ಟಾರೆ ನಮ್ಮ ಶಿಕ್ಷಣ ಇಲಾಖೆ ನನ್ನ ಒಂದು ವಿವೇಚನದಲ್ಲಿ ಕೊಟ್ಟಿರುವಂತ ಮುಖ್ಯಮಂತ್ರಿಗಳು ಕೊಟ್ಟಿರುವಂತ ದುಡ್ಡಲ್ಲಿ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ. ಅದು ಇಡೀ ಮತಕ್ಷೇತ್ರದ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಮತ್ತು ಪದವಿ ಕಾಲೇಜನ್ನು ಕೂಡ ನಾವು ಇವತ್ತು ಹೊಸದಾಗಿ ನಿರ್ಮಾಣ ಮಾಡಿ ಮೊನ್ನೆ ತಾನೇ ಉದ್ಘಾಟನೆ ಮಾಡಿದ್ವಿ. ಹೆಚ್ಚಿನ ಆದ್ಯತೆಯನ್ನು ನಾವು ಶಿಕ್ಷಕರಿಗೆ ಒತ್ತು ಕೊಡ್ತಾ ಇದ್ದೀವಿ. ಇದೇ ರೀತಿ ಇವತ್ತು ಖನಿಜ ನಿಧಿಯಲ್ಲಿ 100 ಶಾಲೆಗಳಿಗೆ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಏನು ಸ್ಮಾರ್ಟ್ ಕ್ಲಾಸ್ ಅನ್ನು ಕೂಡ ಕೊಟ್ಟಿದ್ದೀವಿ. ಹೆಚ್ಚಿನ ಒತ್ತನ್ನು ಶಿಕ್ಷಣಕ್ಕೆ ಯಾಕೆ ಕೊಡ್ತೀವಿ ಅಂದ್ರೆ ಶಿಕ್ಷಣವಂತ ಆಗ್ಬೇಕು. ಯಾರು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋದು ನಮ್ಮ ಮೂಲ ಗುರಿ ಇದೆ. ನಮ್ಮ ಸರ್ಕಾರದ ಗುರಿ, ನಮ್ಮ ಮುಖ್ಯಮಂತ್ರಿಗಳಿಗೂ ಗುರಿ, ನನ್ನ ಗುರಿ ಕೂಡ ಅದೇ ಇದೆ ಅನ್ನೋ ಮಾತನ್ನು ಮತ್ತು 10 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಶಾಲಾ ಮತ್ತು ಹೊಸದಾಗಿ ನೇರವಾಗಿ ಇಲಾಖೆಯಿಂದ